ವೆಲ್ಕಮ್ ಬ್ಯಾಕ್. ಹಿಂದೂ ದೇವಾಲಯಗಳು ಯಾವ ಸರ್ಕಾರದ ಆಸ್ತಿಯಲ್ಲ. ಆರೋಪವಿರುವ ಮಸೀದಿ ಮತ್ತೆ ಚರ್ಚ್ ಪಡೆಯುವ ಧೈರ್ಯ ನಿಮಗೆ ಇದೆಯಾ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಸದ ತೇಜಸ್ವಿ ಸೂರ್ಯ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಕೋಟ್ಯಾಂತರ ಹಣವಿರುವ ದೇವಾಲಯಗಳ ಮೇಲೆ ಕಣ್ಣು ಹಾಕಲಾಗ್ತಾ ಇದೆ. ದೇವಾಲಯಗಳ ಮೇಲೆ ಕಣ್ಣಿಟ್ಟು ವಶಕ್ಕೆ ಪಡೆದಿದ್ದು ಅಕ್ಷಮ್ಯ ಅಪರಾಧ ಇದು ಅಂತೇಳಿ. ನಿಮ್ಮ ಸರ್ಕಾರದಲ್ಲಿ ನಿಮಗೆ ಭ್ರಷ್ಟಾಚಾರ ನಿಲ್ಲಿಸಲು ಆಗ್ತಾ ಇಲ್ಲ. ಯಾವ ನಂಬಿಕೆಯಿಂದ ನಿಮ್ಮ ಕೈಗೆ ದೇವಸ್ಥಾನ ಕೊಡೋದು ಅಂತೇಳಿ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಇವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದರೂ ಕೂಡ ಪಕ್ಕದ ತಟ್ಟೆಯನ್ನು ನೋಡ್ತಾರೆ ಅಂತ ಸರ್ಕಾರದ ನಡೆಯನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಿ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಚಿಕ್ಕಮಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ದೇವಾಲಯಗಳು ಯಾವ ಸರ್ಕಾರದ ಆಸ್ತಿಯಲ್ಲ. ಆರೋಪ ಇರುವಂಥ ಮಸೀದಿ ಮತ್ತು ಚರ್ಚ್ ಪಡೆಯುವಂಥ ಧೈರ್ಯ ನಿಮಗಿಲ್ಲ. ಆಂಜನೇಯ ಟೆಂಪಲ್ಸ್ ಏನಿದೆಯಲ್ಲ ಆ ದೇವಾಲಯವನ್ನು ಈಗ ಸರ್ಕಾರದ ಸುಪದಿಗೆ ಬರುತ್ತೆ ಅಂತ ಒಂದು ನೋಟಿಸ್ ಕೊಡಲಾಗಿದೆ. ಆ ವಿಚಾರವಾಗಿ ಆಗ್ತಾ ಇರುವಂಥ ಚರ್ಚೆ ಇದು. ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯವರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೋಟಿಸ್ ಕೊಟ್ಟು ಮುಜರಾಯಿ ಇಲಾಖೆ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ಯಾವುದೇ ಒಂದು ಆರೋಪ ಇಲ್ಲದಲೇ ಒಂದು ಕ್ಷುಲ್ಲಕವಾದಂಥ ಕಾರಣವನ್ನು ಸೃಷ್ಟಿ ಮಾಡಿ ಚೆನ್ನಾಗಿರುವಂಥ ದೇವಸ್ಥಾನಗಳನ್ನು ಕೋಟ್ಯಾಂತರ ರೂಪಾಯಿ ಭಕ್ತಾದಿಗಳು ಸಹಾಯ ಹಾಕುವಂಥ, ಧನ ಸಹಾಯ ಮಾಡುವಂಥ, ಹುಂಡಿಗೆ ಹಣ ಹಾಕುವಂಥ, ಸೇವೆ ಮಾಡುವಂಥ ದೇವಸ್ಥಾನಗಳಿಗೆ ಸರ್ಕಾರ ಕಣ್ಣಿಟ್ಬಿಟ್ಟು ಸರ್ಕಾರ ಹಿಂದೂ ದೇವಸ್ಥಾನಗಳನ್ನು ಈ ಥರ ತಗೊಳ್ತಾ ಇರುವಂಥದ್ದು ಅಕ್ಷಮ್ಯ. ಇದು ತಪ್ಪು. ಇದನ್ನು ನಾವು ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ, ಕೋರ್ಟ್ನಲ್ಲೂ ಕೂಡ ಹೋರಾಡ್ತೀವಿ. ಇವ್ರ ಸರ್ಕಾರನೇ ನಡೆಸೋಕ್ಕಾಗ್ತಾ ಇಲ್ಲ, ಇವ್ರ ಇಲಾಖೆಗಳನ್ನೇ ನಡೆಸೋಕ್ಕಾಗ್ತಾ ಇಲ್ಲ. ಒಂದೊಂದು ಇಲಾಖೆಯೂ ಕೂಡ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ. ಇನ್ನು ಇವ್ರು ದೇವಸ್ಥಾನನೂ ತೊಗೊಂಡು ಇವರು ಸರಿ ಮಾಡ್ತೀವಿ ಅಂತ ಬರ್ತೀವಿ ಅಂತಂದರೆ ಇದೇ ರೀತಿ ಅವ್ಯವಹಾರದ ಆರೋಪ ಇರುವಂಥ ಮಸೀದಿನ, ಚರ್ಚನ್ನು, ಇನ್ನೊಂದನ್ನು ಇವ್ರಿಗೆ ತಗೊಳ್ಳೋವಂಥ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಎಷ್ಟೊಂದು ಮಸೀದಿಗಳ ಮೇಲೆ ಇದೇ ರೀತಿ ಆರೋಪ ಇದೆ, ಅವ್ಯವಹಾರ ನಡೆದಿದೆ ಅಂತ. ಚರ್ಚ್ಗಳ ಮೇಲೆ ಅವ್ಯವಹಾರ ನಡೆದಿದೆ ಅಂತ ಆರೋಪ ಇದೆ. ಧೈರ್ಯ ತೋರಿಸ್ತಾರೆ ಇವರು ಅದನ್ನು ತಗೊಳ್ಳೋವಂಥದ್ದನ್ನು? ಹಿಂದೂಗಳು ಸುಮ್ಮನಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ದೇವಸ್ಥಾನಗಳು ಹಿಂದೂಗಳ ಆಸ್ತಿ, ಭಕ್ತಾದಿಗಳ ಆಸ್ತಿ, ನಿಮ್ಮ ಸರ್ಕಾರದ ಆಸ್ತಿ ಅಲ್ಲ. ನಿಮ್ಮ ಸರ್ಕಾರದಲ್ಲೇ ನಿಮಗೆ ಭ್ರಷ್ಟಾಚಾರ ನಿಲ್ಸೋಕ್ಕಾಗ್ತಾ ಇಲ್ಲ. ಒಂದು ರಸ್ತೆ ಗುಂಡಿ ಮುಚ್ಚೋಕ್ಕೆ ನೀವು ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡಿತೀರಿ. ಇನ್ನು ದೇವಸ್ಥಾನ ನಿಮಗೆ ಯಾವ ಜವಾಬ್ದಾರಿಯಿಂದ, ಯಾವ ನಂಬಿಕೆ ನಿಮಗೆ ನಮ್ಮ ದೇವಸ್ಥಾನ ಕೊಡೋಕ್ಕೆ ಸಾಧ್ಯ ಇದೆ? ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯವರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ